ಎಸ್, ಗಮನಿಸ್ತಾ ಇದ್ದೀವಿ. ಇದು ಕೋರಮಂಗಲದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ಯೂತ್ಸ್ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದ್ರೆ ಅಷ್ಟು ಅದ್ದೂರಿಯಾಗಿನೇ ನಾವು ವೆಲ್ಕಮ್ ಮಾಡ್ಕೊಳ್ಬೇಕು. ಈ 2025 ಕೆಲವರಿಗೆ ಕಹಿ ಆಗಿರುತ್ತೆ, ಇನ್ನು ಕೆಲವರಿಗೆ ಸಿಹಿ ಆಗಿರುತ್ತೆ. ಸೊ ಅದೆಲ್ಲವನ್ನು ಬಿಟ್ಟು ಇನ್ನು ಮುಂದಿನ ವರ್ಷ ನಮಗೆ ತುಂಬಾ ಚೆನ್ನಾಗಿ ಆಗ್ಲಪ್ಪ ಅಂತ ಕೋರ್ಕೊಳ್ತಾ ಇರ್ತಾರೆ. ದೇಶದಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ. ದೆಹಲಿ ಇಂಡಿಯಾ ಗೇಟ್ ಬಳಿ ಜನಸ್ತೋಮ, ಸಿಕ್ಕಾಪಟ್ಟೆ ಜನ ಸೇರಿರ್ತಾರಲ್ಲಿ. ವಾರಣಾಸಿ, ಹರಿದ್ವಾರದಲ್ಲಿ ಗಂಗಾರತಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ನ್ಯೂ ಇಯರ್ಗೆ ಖಾಕಿ ಅಲರ್ಟ್ ಆಗಿರೋದು. ಸಿಂಗಾಪುರ ಮರೀನಾ ಕೊಲ್ಲಿಯಲ್ಲಿ ಜನಸ್ತೋಮ, ಬಹಳ ಜನ ಸೇರಿದ್ದಾರೆ. ದೇಶದಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ. ದೆಹಲಿಯ ಇಂಡಿಯಾ ಗೇಟ್ ಬಳಿ ಪ್ರತಿ ವರ್ಷವೂ ಕೂಡ ಕಣ್ಣು ಹಾಯಿಸಿದಷ್ಟು ಜನ ಕಾಣಿಸ್ತಾ ಇರ್ತಾರೆ. ಇನ್ನು ವಾರಣಾಸಿ, ಹರಿದ್ವಾರದಲ್ಲಿ ಗಂಗಾರತಿ ಪೂಜೆ. ಭಾರತ ಯಾಕೆ ಸ್ಪೆಷಲ್ ಅಂತ ಅಂದ್ರೆ, ಪ್ರತಿ ಹೊಸ ವರ್ಷವನ್ನು ವಿದೇಶಿಗರು ಬೇರೆ ರೀತಿಯಾಗಿ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾರೆ, ವೆಲ್ಕಮ್ ಮಾಡ್ಕೊಳ್ತಾರೆ. ಆದರೆ ನಮ್ಮ ಭಾರತೀಯರು ನಮ್ಮ ಸಂಪ್ರದಾಯವನ್ನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಅದಕ್ಕೆ ಉದಾಹರಣೆ, ಅಲ್ಲಿ ಗಂಗಾರತಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಬಹಳ ಸಂಸ್ಕಾರಯುತವಾಗಿ ವೆಲ್ಕಮ್ ಮಾಡಿಕೊಳ್ಳುವಂತ ಒಂದು ಪದ್ಧತಿ ಪ್ರತಿ ವರ್ಷ ಕೂಡ. ಇನ್ನು ಉತ್ತರ ಪ್ರದೇಶದಲ್ಲಿ ಹೊಸ ವರ್ಷಕ್ಕೆ ಪೊಲೀಸರು ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಯಾವುದೇ ದೊಂಬಿಗಳು, ಗಲಾಟೆಗಳು ಏನೂ ನಡೆಯಂಗಿಲ್ಲ, ಆ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಎಸ್, ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಗಂಗಾರತಿಯನ್ನ ಮಾಡ್ತಾ ಇರುವಂತ ದೃಶ್ಯ ಇದು. ಕಂದನ್ನೇ ಮನಃ ಶಿವ ಸಂಕಲ್ಪಮಸ್ತು. ಎಸ್, ಹೆಂಗ ಅನಿಸ್ತಿದೆ ಅಂದ್ರೆ, ಈ ಹೊಸ ವರ್ಷವನ್ನ ನಾವೆಲ್ಲ ಡಿಫ್ರೆಂಟ್ ಆಗಿ ಆಚರಣೆ ಮಾಡ್ತೀವಿ, ವಿದೇಶಿಗರು ಒಂಥರ ಆಚರಣೆ ಮಾಡ್ತಾರೆ. ಸೊ ನಮ್ಮ ಭಾರತ ಅಂತ ಬಂದಾಗ ಈ ರೀತಿ ಗಂಗಾರತಿ ಮಾಡೋದು, ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಅಂತ. ಆಕ್ಚುಲಿ ಐ ಥಿಂಕ್ ಮುಂದೆ ಬರ್ಬೋದೇನೋ. ಐ ಥಿಂಕ್ ಎಲ್ರಿಗೂ ಅದು ಒಂದು ನಾಲೆಜ್ ಇಲ್ಲ ಅಂದ್ರೆ, ಆ ಜನರಲ್ ನಾಲೆಜ್ ಬೇಸಿಕ್ ಒಂದು ಬಂದ್ಬಿಟ್ರೆ, ಕುಡಿಯೋ ಬದಲು ಇಲ್ಲ ಅಂದ್ರೆ ಪಾರ್ಟಿ, ಈ ಪಬ್ಬು ಎಲ್ಲ ಹೋಗೋ ಬದಲು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ, ಇವಾಗ ನೀವು ತೋರಿಸ್ದಂಗೆನೆ ಆರತಿ, ಗಂಗಾ ಆರತಿ ಇದೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದರೆ, ಐ ಥಿಂಕ್ ದಟ್ ಇಸ್ ಸೋಲ್ ಪೀಸ್ಫುಲ್ ಅಂತ ಅನ್ಸುತ್ತೆ. ಈ ಅವ್ರನ್ನ ನೋಡ್ಬಿಟ್ರೆ ಈ ಪಬ್ ಕ್ಲಬ್ ಹೋಗ್ತಾರಪ್ಪ, ಎಂಜಾಯ್ ಮಾಡ್ತಾರೆ ಅಂತ ಆತರ ಅನ್ಕೊಂಡಿದ್ದೆ. ಬಟ್ ನೀವು ನೋಡಿದ್ರೆ ಸಖತ್ ಉಲ್ಟಾ ಇದ್ದೀರಾ. ಅದಕ್ಕೆ ಇಲ್ಲ, ಹೆಂಗಿದೆಯಲ್ಲ, ಐ ಥಿಂಕ್ ನಾನು ಹೋಗಿಲ್ಲ ಅಂತ ಐ ಆಮ್ ನಾಟ್ ಡಿನೈಯಿಂಗ್. ಐ ಯೂಸ್ ಟು ಗೋ ವೆನ್ ಐ ವಾಸ್ ಇನ್ ಮೈ ಕಾಲೇಜ್ ಡೇಸ್. ಅದಾದ್ಮೇಲೆ ಕೆಲಸ ಅದು ಇದು ಅಂತ ಐ ವಾಸ್ ಲೈಕ್ ಫೋಕಸ್ಡ್ ಆನ್ ಮೈ ಕೆರಿಯರ್. ಸೊ ಬಟ್ ಇಂಡಸ್ಟ್ರಿ ಅಂತ ಬಂದಾಗ ಸಾಮಾನ್ಯವಾಗಿ ಹೋಗ್ತಾ ಇರ್ತಾರೆ ಪಬ್ಬು ಕ್ಲಬ್ಬು. ಮೋಸ್ಟ್ ಆಫ್ ದ ಮೀಟಿಂಗ್ಸ್ ಟೇಕ್ ಪ್ಲೇಸ್ ದೇರ್ ಅನ್ನೋ ಮಾತು ಇದೆ. ಸಾರಿ, ಮೋಸ್ಟ್ ಆಫ್ ದ ಮೀಟಿಂಗ್ಸ್, ಏನಾದ್ರೂ ಅಫಿಷಿಯಲ್ ಮೀಟಿಂಗ್ಸ್ ಇದ್ರೆ ನೋ, ಅದಕ್ಕೆಲ್ಲ ನಾನು ಸ್ವಲ್ಪ ಹಿಂದೆನೆ. ಓ ಮೈ ಗಾಡ್. ಅಲ್ಲ, ವೈ ದಿಸ್ ಕ್ವೆಶ್ಚನ್ ವಾಸ್ ಫಾರ್ ಮೀ? ನಾನು ನೋಡಿದ್ರೆ ನೀವು ಇವಾಗ ಹೇಳಿದ್ರೆ, ಅಲ್ಲ, ನನಗೆ ಅನಿಸ್ತು ಅಂದ್ರೆ, ಅಂದ್ರೆ ನಿಮ್ಮ ಬಗ್ಗೆ ನನಗೆ ಅಷ್ಟು ಹತ್ತಿರದಿಂದ ಗೊತ್ತಿಲ್ಲ. ನಾವು ಯಾವ ರೀತಿಯಾಗಿ ನೋಡಿದೀವಿ, ಟಿವಿಲಿ ನೋಡಿದೀವಿ. ಸೊ ನಿಮ್ಮ ಆಕ್ಟಿಂಗ್ ನೋಡಿದೀವಿ, ನೀವು ಎಂಜಾಯ್ ಮಾಡೋದು ನೋಡಿದೀವಿ. ಸೊ ಹಂಗಾಗಿ ನಾವು ಕೇಳಿದ್ದಷ್ಟೇ. ಅದರಲ್ಲೂ ಸಿಟಿ ಗರ್ಲ್ಸ್, ಸಿಟಿ ಲೈಫ್ ಅಂತ ಅಂದಾಗ ಮೇ ಬಿ ಆ ಥರ ಇರಬಹುದು ಅನ್ನುವಂತಹ ಊಹೆ. ಇಲ್ಲ, ನಮ್ಮ ಬೆಂಗಳೂರಲ್ಲಿ ತಗೊಂಡ್ರೆ ಐ ಥಿಂಕ್ ಸೋ ಮೆನಿ ಗರ್ಲ್ಸ್ ಡೂ ಗೋ ಪಾರ್ಟಿ. ಅದು ಇವಾಗ ಜನರೇಷನ್ ಅಂದ್ರೆ ಲೈಕ್ ನೋಡಕ್ಕಾಗಲ್ಲ. ಆ ರೇಂಜಿಗೆ ಪಾರ್ಟಿ ಮಾಡ್ತಾರೆ, ಆ ರೇಂಜಿಗೆ ಹೋಗ್ತಾರೆ, ಕುಡಿತಾರೆ, ಹುಡುಗರಾಗ್ಲಿ ಹುಡುಗಿರಾಗ್ಲಿ. ಬಟ್ ಐ ಥಿಂಕ್ ಅದು ದಟ್ ಇಸ್ ನಾಟ್ ಫಾರ್ ಲೈಫ್ ಟೈಮ್. ವಿ ಹ್ಯಾವ್ ಟು ಡೂ ಸಮಥಿಂಗ್ ಪ್ರೊಡಕ್ಟಿವ್. ನಾನು ಹೇಳ್ದಂಗೆ, ಸೊ ದೇ ಹ್ಯಾವ್ ಟು ಫೋಕಸ್ ಆನ್ ದ ಕೆರಿಯರ್. ಮಜಾ ಮಾಡೋದಾಗಿರ್ಲಿ, ಇಲ್ಲ ಅಂದ್ರೆ ಲೈಕ್ ಕುಡಿಯೋದು, ಪಾರ್ಟಿ ಮಾಡೋದು, ಇನ್ನೊಂದು ದಾರಿನೂ, ಇನ್ನೊಂದು ಎಲ್ಲ ಇದೆ ಅಲ್ಲ ವ್ಯವಸ್ಥೆಗಳು. ಫ್ಯಾಮಿಲಿ ಜೊತೆಗೂ ಮಜಾ ಮಾಡೋದು. Yeah, we can do with family. ಅಲ್ವಾ? ಕರೆಕ್ಟ್. Because self love is first for me. So first self love, ಅದಾದ್ಮೇಲೆ ಫ್ಯಾಮಿಲಿ ಲವ್, ಅದಾದ್ಮೇಲೆ ಫ್ರೆಂಡ್ಸ್ ಅದು ಇದು ಅಂತ ಬರುತ್ತೆ. ಸೊ ಐ ಪ್ರಿಫರ್ ಟು ಸೆಲೆಬ್ರೇಟ್ ಫ್ಯಾಮಿಲಿ ಓನ್ಲಿ. ಇಟ್ಸ್ ನೈಸ್.